ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿನ ನಾನು ಮಸ್ತ್ ಆರಾಮದೆ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕ್ಕಂತೀನಿ ನೋಡ್ರಿ. ಅನಿತಾ ರಂಗೋಲಿ ಹಾಕ್ಯಾಳೆ ಇವತ್ತು. ನೋಡ್ತಾ ಇರ್ಬೋದು, ಹಾಸ್ಟೆಲಿಂದ ಬಂದಿಂದ ಇವತ್ತು ಫಸ್ಟ್ ಟೈಮ್ ಆಕಿ ರಂಗೋಲಿ ಹಾಕಿದ್ದು ತೋರಿಸ್ತೀನಿ ಅದ್ರಿಗೆ ನೋಡ್ರಿ. ಈ ರೀತಿ ರಂಗೋಲಿ ಹಾಕ್ಯಾಳ, ಹೆಂಗೆ ಹಾಕ್ಯಾಳ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ಸೊ ಬರೀ ಇವತ್ತಿನ ಡೇ ಬ್ಲಾಗ್ ಹೆಂಗೆ ಹೋಗುತ್ತಾ ಏನು ಅಂತ ನೋಡೋಣ ಅಂತ. ಅದಕ್ಕೂ ಮೊದಲು ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಸೊ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಬೆಳಿಗ್ಗೆ ನೋಡ್ರಿ, ಹಸ್ಬೆಂಡ್ ಏನು ಮಾಡಕ್ಕಂತಾರ ಅಂತಂದ್ರೆ ಅವ್ರಿಗಿನ ಹೊಸ ಬುಕ್ಸಿಗೆಲ್ಲ ಕವರ್ ಹಾಕಕ್ಕಂತಾರ. ಹಸ್ಬೆಂಡ್ ಅನ್ವಿತನ ಹಾಸ್ಟೆಲ್ ಕರ್ಕೊಂಡು ಬರಕ್ಕೆ ಹೋದಾಗನ ತಮ್ಮ ಎಲ್ಲ ಬುಕ್ಸನ್ನು ತೊಗೊಂಡು ಬಂದಾರ. ಬ್ಲಾಗ್ನ ನೋಡಿರ್ಬೋದು. ಸೊ ಸ್ವಲ್ಪ ಒಂಚೂರು ವಿಡಿಯೋ ಒಳಗೆ ತೋರಿಸೀನಿ. ಸೊ ಆ ಬುಕ್ಸಿಗೆಲ್ಲ ಬೆಳಗ್ಗೆನೇ ಈಗೆಲ್ಲ ಕೂತ್ಕೊಂಡು ಕವರ್ಸ್ ಇರಲಿಲ್ಲ ಅಂದ್ರೆ ಅರವಿಂದ್ ಸ್ಕೂಲ್ ಬುಕ್ಸ್ಗೆಲ್ಲ ಕವರ್ ಹಾಕೋದು ಹೆಂಗಿರುತ್ತೆ ಅಂತಂದ್ರೆ ಕಲರ್ ಈ ಸಬ್ಜೆಕ್ಟ್ಗೆ ಈ ಕಲರ್ ಅಂತಂದು ಅವರು ಸ್ಕೂಲ್ ಒಳಗೆ ರೂಲ್ಸ್ ಐತಿ. ಸೊ ಅದ್ರ ಪ್ರಕಾರನ ಯಾವ್ಯಾವ ಸಬ್ಜೆಕ್ಟ್ಗೆ ಯಾವ್ಯಾವ ಕಲರ್ ಕವರ್ ಹಾಕೋದು ಅಂತಂದು ಸೊ ಎಲ್ಲ ಅಂಗಡಿಗೆ ಹೋಗಿ ತಗೊಂಡು ಬಂದರು. ಈಗ ತಗೊಂಡು ಬಂದು ಎಲ್ಲ ಕಟ್ ಮಾಡ್ಕೊಳಕ್ಕಂತಾರ. ಸೊ ತಗೊಂಡು ಬರೋವರೆಗೂ ಬಿಡೋದಿಲ್ಲ. ಅರವಿಂದ್ ಹಿಂಗೇನಾದರೂ ಸ್ಕೂಲ್ ಏನಾದರೂ ವರ್ಕ್ ತಗೊಂಡು ಬರೋದಿತ್ತು ಅಂತಂದ್ರೆ ಮುಗೀತು. ತಗೊಂಡು ಬರೋವರೆಗೂ ಬಿಡೋದಿಲ್ಲ, ಏಕ ಬೆನ್ನು ಹತ್ತಾನ. ಸೊ ಹಸ್ಬೆಂಡ್ನ ಕರ್ಕೊಂಡು ಹೋಗಿ ತಗೊಂಡು ಬಂದು ಈಗೆಲ್ಲ ಪೇಪರ್ ಕಟ್ ಮಾಡ್ಕೊಳಕ್ಕಂತಿದ್ರು. ಇನ್ನು ನಾನು ನೋಡ್ರಿ ಇಲ್ಲ ನೆಕ್ಸ್ಟ್ ಏನು ಮಾಡಕ್ಕಂತೀನಿ ಅಂತಂದ್ರೆ ಅನ್ವಿತಾ ಬಂದಾಗಿಂದ ಇದೊಂದು ನಂದು ಡ್ಯೂಟಿ ಆಗಿಬಿಟ್ಟೈತಿ. ಈಗ ಎಲ್ಲ ಏನದಾವಲ್ಲ, ಸೊ ಬಂದ ದಿನ ಆ್ಯಕ್ಚುಲಿ ಅವತ್ತನ ಕರ್ಪೂರದ ಎಣ್ಣೆ ಅದು ಹಚ್ಚಿ ಚೆನ್ನಾಗಿ ಬಾಚಿ ತಲೆ ಸ್ನಾನ ಮಾಡೋವಾಗ ಅವಾಗನೂ ಚೆನ್ನಾಗಿ ಬಾಚಿ ಎಲ್ಲ ಕ್ಲೀನ್ ಮಾಡಿದೆ ಬಂದ ದಿನ. ಸೊ ಲಾಸ್ಟ್ ಟೈಮ್ ದಸರಾ ಹಾಲಿಡೇಗೆ ಬಂದಾಗೂ ಅವಾಗೂ ಹಂಗೆ ಮಾಡಿದ್ದೆ. ಯಾಕಂದ್ರೆ ಫುಲ್ಲು ತಲೆ ತುಂಬ ಏನು ತುಂಬಿರ್ತಾವೆ ಮತ್ತು ನೈಟ್ ನನ್ನ ತಲೆಗೆ ಬರ್ತಾವೆ ಅಂತಂದು ಬಂದ ದಿನ ಇನ್ನೂ ಒಂದು ಕೆಲಸ ಕಮ್ಮಿ ಮಾಡ್ತೀನಿ ಹೊರತು. ಸೊ ಆಕಿ ಬಂದ ದಿನ ಅಂತೂ ತಲೆ ಬಾಚಿದೆ, ತಲೆ ಏನು ಕ್ಲೀನ್ ಮಾಡಿದೆ ಅಂತೂ ಬಿಡೋದಿಲ್ಲ. ಬಟ್ ಅವತ್ತು ಎಷ್ಟೊತ್ತಿದ್ರು ತಲೆ ಕ್ಲೀನ್ ಮಾಡ್ಕೊತೀನಿ. ಹೌದು. ಸೊ ಅರ್ಧ ದಿನ ಹೋಯ್ತು ಅನ್ವಿತಾ ಬಂದಿದ್ದೀನ. ಸೊ ಈಗ ನೆಕ್ಸ್ಟ್ ಡೇ ಮತ್ತು ಅಲೋವೆರಾ ಜೆಲ್ ಹಚ್ಚೋಣ ಅಂತಂದು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಅದ್ರ ನೆಕ್ಸ್ಟ್ ಡೇ ಈಗ ನೋಡ್ರಿ ಅನ್ವಿತಾಗ ಅಲೋವೆರಾ ಜೆಲ್ ಹಚ್ಚೋಣ ಅಂತಂದು ಹಚ್ಚಕ್ಕಂತೀನಿ. ಅಲೋವೆರಾ ಜೆಲ್ ಹಚ್ಚಿದ್ರೂ ಕಡಿಮೆ ಆಗುತ್ತಂತ. ಆ್ಯಂಡ್ ವೀವರ್ಸ್ನು ಒಬ್ರು ಕಮೆಂಟ್ ಹಾಕಿದ್ರು, ಅಕ್ಕ ಕೊಬ್ಬರಿ ಎಣ್ಣೆ ಒಳಗೆ ಕರ್ಪೂರ ಹಾಕಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಹಾಕಿ ಅದನ್ನು ಹಚ್ಚಿ ಕಡಿಮೆ ಆಗತ್ತಾ ಅಂತೇಳಿ. ಸೊ ನಾನು ಅದೇ ರೀತಿನ ಮಾಡೀನಿ ಅನ್ವಿತಾ ಬಂದ ದಿನ. ಸೊ ಚೆನ್ನಾಗಿ ಹಚ್ಚಿ ಎಲ್ಲ ಕ್ಲೀನ್ ಮಾಡೀನಿ, ಪರವಾಗಿಲ್ಲ. ಆದರೂ ಒಂದೊಂದು ಇನ್ನೂ ಸೀರೆಲ್ಲ ಇಟ್ಟಿರ್ತಾವಲ್ಲ, ಸೊ ಅವು ಇನ್ನೂ ಒಡೆದು ಮತ್ತು ಏನಾಗ್ತಾವಲ್ಲ. ಸೊ ಹಾಗಾಗಿ ಮತ್ತು ಒಂದು ದಿನ ಗ್ಯಾಪ್ ಮಾಡಿ ಈಗ ಮತ್ತೆ ಅಲೋವೆರಾ ಜೆಲ್ ಹಚ್ಚಕ್ಕಂತೀನಿ. ತಂಗಿ ಹೇಳಿದ್ಲು ಅಲೋವೆರಾ ಜೆಲ್ ಹಚ್ಚಿದ್ರೆ ಕಡಿಮೆ ಆಗ್ತಾವು, ಅದು ಅಲೋವೆರಾ ಜೆಲ್ ಸ್ವಲ್ಪ ಕಹಿ ಇರುತ್ತೆ, ತೈಸ ಇರುತ್ತಂತ. ಹಾಗಾಗಿ ಹಚ್ಚಕ್ಕಂತೀನಿ. 1-2 ದಿನ ಹಚ್ಬೇಕಂತ ಅಂದ್ಕೊಂಡೀನಿ. 2 ದಿನ ಹಚ್ಚಿ ಮತ್ತು ತಲೆ ಸ್ನಾನ ಚೆನ್ನಾಗಿ ಮಾಡಿಸ್ತೀನಿ. ಅವಾಗ ಇನ್ನೂ ಸ್ವಲ್ಪ ಒಂದು ಮಟ್ಟಿಗೆ ಕಡಿಮೆ ಆಗ್ತಾವೆ. ಸೊ ಎಸ್ ನೋಡ್ರಿ, ಅನ್ವಿತಾಗ ತಲೆಗೆ ಅಲೋವೆರಾ ಜೆಲ್ ಹಚ್ಚಿದ್ದಾಯಿತು. ನಾನು ಹಚ್ಬೋಲ್ಲ ಏನು ಮಾಡಲಿ ಅಂತ ಅನ್ಸುತ್ತೆ ನನಗೆ. ಆಕಿನ ಅಷ್ಟೇನು ಏನಿಲ್ಲ, 1-2 ಆಕಿನ ತಲೆನೋ ಬಂದು ಹೋಗಿರ್ತಾವೆ. ಅಂತಲ್ಲ ಏನು ಬಂದ್ರೂ ಏನು ನಿಲ್ಲಂಗಿಲ್ಲ, ಹೋಗ್ಬಿಡ್ತಾವೆ. ಅಂದ್ರೆ ತಲೆ ಕೈ ಐತೆ ನಾಗರ ಮೊದಲು ಇರ್ತಿದ್ದು, ಈಗ ಇರಂಗಿಲ್ಲ. ಏನಿದು? ಇದು ಉಳ್ಳಾಗಡ್ಡಿ ಸಿಕ್ಕಿ. ಸೊ ನೋಡ್ರಿ ಫ್ರೆಂಡ್ಸ್, ಈಗ ಉಳ್ಳಾಗಡ್ಡಿ ಪಲ್ಯ ಮಾಡಕ್ಕೈತಿ. ಉಳ್ಳಾಗಡ್ಡಿ ಸೊಪ್ಪು ಪಲ್ಯ, ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ಮಾಡಕ್ಕೈತಿ. ಏನಕ್ಕೆ ರೊಟ್ಟಿ ಜೊತೆ ಈ ರೊಟ್ಟಿ ನೈಟ್ ಮಾಡಬೇಕು. ಸೊ ಈಗ ಎಣ್ಣೆ ಬಿಸಿ ಮಾಡಕ್ಕೈತಿ. ಕಾದ ನಂತರ ಡೈರೆಕ್ಟ್ ಉಳ್ಳಾಗಡ್ಡಿ ಏನು ಹೆಚ್ಚಿರ್ತಿಲ್ಲ ಅದನ್ನ ಹಾಕಿ ಫ್ರೈ ಮಾಡೋದಷ್ಟೇ. ಇದೇನಿಲ್ಲ, ಸಿಂಪಲ್ ಐತೆ ನೋಡ್ರಿ. ಇದಕ್ಕೆ ಭಾಳ ಏನು ಇಂಗ್ರೀಡಿಯೆಂಟ್ಸ್ ಏನಿಲ್ಲ. ಉಪ್ಪು, ಖಾರ, ಅರಿಶಿನ ಪುಡಿ, ಗರಂ ಮಸಾಲೆ ಇದಿಷ್ಟು ಹಾಕಿ ಮಾಡಿಸ್ಬಿಟ್ರೆ ಆಯ್ತು. ಸಿಂಪಲ್ ಐತೆ. ಒಂದು ಚಮಚೆ ಉಪ್ಪು, ಒಂದು ಚಮಚೆ ಉಪ್ಪು, ಈಗ ಚಮಚ ಹಾಕಿ ಸಾಕು. ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ ಈಗ. ಅರಸಿನ ಸಾಕು ಭಾಳ ಆಗತ್ತದ. ಗರಂ ಮಸಾಲ ಒಂದು ಸ್ವಲ್ಪ ಆಯಿತು. ಇದು ರುಚಿಗೆ ಉಪ್ಪು, ಇದು ಹಾಕಿದ್ವಿ. ಈಗ ಖಾರದ ಪುಡಿ 2 ಚಮಚ ಹಾಕಿ ಸಾಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಉಳ್ಳಾಗಡ್ಡಿ ಪಲ್ಯ ರೆಡಿ ಆಗತ್ತೆ ನೋಡ್ರಿ.
ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ. ಸರಿ. ಸಖತ್ ಟೇಸ್ಟಿಯಾಗಿ ಆಗುತ್ತೆ ರೀ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ಕಟಕ್ ರೊಟ್ಟಿ ಜೊತೆ ಅಂಕರಿ ರೊಟ್ಟಿ ರುಚಿಯಾಗುತ್ತೆ. ಆಯಿತಾ? ಸೇಸ್ ನೋಡಿರಿ ಫ್ರೆಂಡ್ಸ್, ಈಗ ಉಳ್ಳಾಗಡ್ಡಿ ಪಲ್ಯ ರೆಡಿ ಆಯಿತು. ಇಷ್ಟ ಈಗ ಆಯ್ತು ನೋಡಿರಿ. ಸೊ ನೋಡಿರಿ ಫ್ರೆಂಡ್ಸ್, ಈಗ ಮೆಹಂದಿ ಪ್ಯಾಕ್ ರೆಡಿ ಮಾಡಕತ್ತಾರೆ ಹಸ್ಬೆಂಡು, ಕಲ್ಸಕ್ಕಂತಾರ. ಆ್ಯಕ್ಚುಲಿ ನೈಟ್ ಕಲಿಸ್ಬೇಕಿತ್ತು, ನೆನಪಾಗಲಿಲ್ಲ. ಈಗ ಕಲಿಸಿ 1 ತಾಸು 2 ತಾಸು ಬಿಟ್ಟು ಹಚ್ಕೊತೀವಿ, ನನಗೆ ಮತ್ತು ಹಸ್ಬೆಂಡ್ ಇಬ್ರಿಗೂ. ನೀರು ತಂಬರ ಟೆಪಿ ಗತೆ ಹಚ್ಕೊಂಡ್ಬಿಟ್ಟಾನ. ಸೀಳು ಬನ್ಯಾನ್ ಕಳಿಬೇಕು ಏನು ಅಲ್ಲ, ನೀ ಬಣ್ಣ ಕಳೆದಿಲ್ಲ, ಕಳಿ ಮುಂದಾಗ ಒಟ್ಟು ಬಣ್ಣ ಹತ್ತತ್ತಲ್ಲ ಏನು. ಅವ ನನ್ನಿ ಬಿತ್ತಂದ್ರೆ ಕೆಂಪಾಗತ್ತಿಲ್ಲ. ಹಚ್ಚು ಮತ್ತ ಒಮ್ಮೆ ಬಿದ್ದು ಬಿಡ್ತೈತಿ. ಹಚ್ಚ ಬಾ ಅಂತ ಕರಿಲ ತಾನ ಹಚ್ಕೊಂಡನ. ಏನು ಚಂದ ಹಚ್ಕೊಂಡ, ಮೇಲೆ 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 ಹಚ್ಕೊಂಡನ. ಅವ ಈ ನೋಡಿ ಕೆಡ್ತ ನೀವ ಸೋರಂಗ ಹಚ್ಬೇಡ ಬಿಡಪ್ಪ. ಇಳಿತೈತಿ ನೋಡ, ಇಳಿಯಂಗ ತಗೋ ನೀಟಾಗಿ ಒಂದಿಟ್ಟು ತಪ್ಪ ಬಿಡ್ದಾನ. ಕಿಮಟಾಗ ಐತಿ ನೋಡು. ಚಮಚಲ್ಲ ಒಂದಿಟ್ಟು ಇದು ಮಾಡೋ ತಲೆ ಬಾಸ್ದಾರ್ ಗತೆ ಹಚ್ಕೊಂಡ ನೋಡಲ್ಲಿ. ಹಸ್ಬೆಂಡ್ ಹಚ್ಕೊಂಡಿಂದ ಈಗ 1 ತಾಸು ಆಗೈತೆ ನೋಡ್ರಿ. ಹೆಂಗೆ ಬ್ಲ್ಯಾಕ್ ಕಲರ್ ಆಗೈತೆ ಅಂತೇಳಿ. ನೀಟಾಗಿ ಹಚ್ಬೇಕು ನೀನು. ಮತ್ತೆ ನೀಟಾಗಿ ಅಂದ್ರೆ ಎಲ್ಲ ಒಂದು ಸ್ವಲ್ಪನೂ ಬಿಡ್ಲಾರ್ದಂಗೆ ಎಲ್ಲ ಕಡೆ ಎಲ್ಲ ಕೂದಲಿಗೂ ಹತ್ಬೇಕು. ನನ್ನ ಮಗಕ್ಕೆ ಸೈಡ್ ಸ್ಕಿನ್ನಿಗೆ ಹತ್ತಬಾರ್ದು. ಮತ್ತೆ ನೀಟಾಗೆಲ್ಲ ಮಿಕ್ಸ್ ಮಾಡೋದು. ಮ್ಯಾಗ ಡ್ರೈ ಆಗಿತ್ತು ನೋಡು. ಬುಗುಡಿ ಕಡ್ಡೆಗೆ ಹಚ್ಚಿ, ಮತ್ತೆ ಬುಗುಡಿ ಕಡ್ಡೆಗೆ ಹಚ್ಚಿ, ಬುಗುಡಿ ಕಡ್ಡೆ ಕರಗಾಗಲ್ಲ. ಕಿವಿಗೆಲ್ಲ ಹಚ್ಬೇಡ, ಕಿವಿಗೆ. ಆ್ಯಕ್ಚುಲಿ ಬೆಳಗ್ಗೆ ಎದ್ದ ತಕ್ಷಣ ಹಚ್ಕೋಬೇಕಿತ್ತು. ನೈಟ್ ಮೆಹಂದಿ ಪ್ಯಾಕ್ ರೆಡಿ ಮಾಡಿ ಇಟ್ಟಿದ್ರ, ಬಟ್ ರೆಡಿ ಮಾಡಿರ್ಲಿಲ್ಲಲ್ಲ. ಸೊ ಏನು ಮಾಡೋದು, ಹಚ್ಚೋನೋ ಬೀಳೋನೋ ಏನು ಮಾಡೋದು. ರಾತ್ರಿ ಕಲಸಿ ಇಟ್ಟಿಲ್ಲ, ಇನ್ಮ್ಯಾಗ ಕಲಿಸಿ ಇನ್ನು ಯಾವಾಗ ಹಚ್ಕೊಂಡು ಇನ್ನು ಯಾವಾಗ ತಲೆ ಸ್ನಾನ ಮಾಡ್ಕೊಳ್ಳೋದು ಅಂತಂದು ಹಿಂಗೆ ಲೇಟನ ಆಗ್ಬಿಟ್ಟೈತೆ ನೋಡ್ರಿ. ಈಗ ಮಧ್ಯಾಹ್ನ ಮ್ಯಾಗ ಆಗೈತಿ ಆಲ್ಮೋಸ್ಟ್. ಫಸ್ಟು ಹಸ್ಬೆಂಡ್ ಹಚ್ಕೊಂಡ್ರು, ಇನ್ನು ನಾಳೆಗೆ ಹಚ್ಚೋಣ ಅಂತಂದ್ರೆ ಇನ್ನು ಹಸ್ಬೆಂಡು ಡ್ಯೂಟಿಗೆ ಹೋಗ್ತಾರೆ. ಇರಲಿ ಇವಾಗ ಹಚ್ಕೊಂಡ್ಬಿಡೋಣ ಅಂತಂದು ಹಸ್ಬೆಂಡ್ ಕೈಲಿ ಹಚ್ಚಿಸ್ಕೊಳಕಂತೀನಿ ನೋಡ್ರಿ. ನೈಟ್ ತೊಳ್ಕೊಂಡ್ರಾಯ್ತು ಅಂಥೇಳಿ 1-2 ತಾಸರ ಬಿಟ್ಟು ಅಂತಂದು ಈಗ ಹಸ್ಬೆಂಡ್ ಕೈಲನ ಹಚ್ಚಿಸ್ಕೊಂಡೆ. ಮೆಹಂದಿ ಹೇರ್ ಪ್ಯಾಕು ಭಾಳ ದಿನ ಆಗಿತ್ತು, ಹಚ್ಕೊಂಡೇ ಇರಲಿಲ್ಲ ಆ್ಯಕ್ಚುಲಿ. ಆನಿಕಲ್ ಬೆಳಕತ್ತವು. ಈಗಿಂದ ಮಳಿ ಅಂದ್ರೆ ಹೆಂಗ? ಈಗಿನ ಮಳೆ ಹತ್ಬಿಟ್ಟೈತೆ ನೋಡು. ಇದು ಬೇಸಿಗೆಗಾಲ ಅಲ್ಲ ನಿಂದ, ಮಳೆಗಾಲ ಇದು. ಮತ್ತು ಹಂಗಾಗೈತೆ ಮತ್ತಿದು ಈಗೇನು. ಬೇಸಿಗೆಗಾಲ ಅಂತ ಅನ್ಸಾಕತೈತಿ, ಮಳೆಗಾಲ ಅಂತ ಅನ್ಸಾಕತೈತಿ. ಒಟ್ಟು ಮಳಿನ ಬಿಡುವಲ್ಲ ನೋಡಿ. ರಪ್ಪ 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 ಅಂತ ಮಳೆ ಬರಗಲೈತಿ ಒಳಗೆ. ಬೆಳಗಾವಿ ಒಳಗೆ ಮಳೆ ಅಂತ ಬಿಡವಲ್ದು. ನಿಮ್ಮ ಕಡೆ ಎಲ್ಲ ಮಳೆ ಹೆಂಗೈತೆ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ.
ಇಲ್ಲಿ ಜೋರಾಗಿ ಬರಾಕತ್ತೈತೆ ಮಳಿ. ಮತ್ತೀಗ ನೈಟ್ ನೋಡ್ರಿ ಅರ್ಬಿನ ಹೊಸ ಬುಕ್ಸಿಗೆಲ್ಲ ಕವರ್ ಹಾಕಕ್ಕಂತಾರ. 3rd ಸ್ಟ್ಯಾಂಡರ್ಡ್ ಮುಗೀತು, ಈಗ 4th ಸ್ಟ್ಯಾಂಡರ್ಡ್ ಇನ್ನು ಅರ್ವಿನ್. ಸೊ ಏಪ್ರಿಲ್ 1 ಮತ್ತು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಅರ್ವಿನ್ ಸ್ಕೂಲ್ ಹೆಂಗ ಅಂತ ಅಂದ್ರೆ ಈಗ ಎಕ್ಸಾಮ್ ಮುಗಿದು ಒಂದು 12 ದಿನ ರಜಾ ಕೊಟ್ಟಿದ್ರು. ಈಗ ಏಪ್ರಿಲ್ ಫುಲ್ ಏನು ಸ್ಕೂಲ್ ಇರುತ್ತೋ, ಏನು 15 ದಿನ 20 ದಿನ ಇರುತ್ತೋ ಗೊತ್ತಿಲ್ಲ, ನೋಡಬೇಕು. ಏಪ್ರಿಲ್ ಒಳಗಂತೂ ಅರ್ವಿನ್ ಸ್ಕೂಲ್ ಇರ್ತೈತಿ. ಇನ್ನು ಮೇ ಜೂನ್ ರಜಾ ಇರ್ತೈತಿ ನೋಡ್ರಿ. ಜೂನ್ ಲಾಸ್ಟ್ ವೀಕ್ ಒಳಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ಅರ್ವಿನ್ ಸ್ಕೂಲು. ಸೊ ಹೊಸ ಬುಕ್ಸಿಗೆಲ್ಲ ಇನ್ನೊಂದು ಸ್ವಲ್ಪ ಅದಾವ ಅಷ್ಟೇ, ಇನ್ನೊಂದು 5-6 ಅದಾವ ಅಂತಂದು ಹೇಳ್ತಿದ್ರು. ಈ ರೀತಿ ಕಲರ್ ಪೇಪರಿಂದ ಕವರ್ ಹಾಕೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಬೇಗ ಏನು ಮಡ್ಚಿರ್ತೀವಲ್ಲ ಅಲ್ಲಿ ಬೇಗ ಕಟ್ ಆಗಿಬಿಡ್ತಾ ನೋಡ್ರಿ. ಸೊ ಹಾಗಾಗಿ ಈ ಸಲ ಏನು ಐಡಿಯಾ ಮಾಡೈತಿ ಅಂತಂದ್ರೆ ಟ್ರಾನ್ಸ್ಪರೆಂಟ್ ಕವರ್ ತೊಗೊಂಡು ಬಂದಾರ. ಮತ್ತು ಸೊ ಆ ಕವರಿಂದ ಈಗ ಡಬಲ್ ಪ್ಯಾಕಿಂಗ್ ಮಾಡಕ್ಕಂತಾರೆ ನೋಡ್ರಿ, ಡಬಲ್ ಕವರ್ ಹಾಕಕ್ಕಂತಾರ. ಸೊ ಅದ್ರ ಮೇಲೆ ಟ್ರಾನ್ಸ್ಪರೆಂಟ್ ಕವರ್ ಹಾಕಕ್ಕಂತಾರ. ಸೊ ನೋಡಬೇಕು ಎಷ್ಟು ದಿನ ಇಟ್ಕೊತಾನ ಏನೋ ಅಂತೇಳಿ. ಸೊ ನೆಟ್ಟಾಗ ಸ್ಕೂಲ್ ಸ್ಟಾರ್ಟ್ ಆಗಿ 2-3 ತಿಂಗಳೂ ಆಗಿರಲ್ಲ, ಅವು ಏನು ಮಡ್ಚಿರ್ತೀವಲ್ಲ ಅಲ್ಲೇ ಕಟ್ ಆಗಕ್ಕಂತಿದ್ದು. ಸೊ ಹಂಗಾಗಿ ಈ ರೀತಿ ಮಾಡೀವಿ. ಈಗ ಮೇಲೆ ಮತ್ತು ಟ್ರಾನ್ಸ್ಪರೆಂಟ್ ಕವರ್ ತೊಗೊಂಡು ಬಂದು ಹಾಕೈತಿ. ಇನ್ನೇನು ಸ್ಕೂಲ್ಗೆ ಹೋಗ್ತಾನೆ ಏಪ್ರಿಲ್ 1. ಸೊ ಅರ್ವಿನ್ನು ಈಗ ಕವರ್ ಹಾಕೋದಿಲ್ಲ ಮುಗೀತು. ಇನ್ನು ನಾನು ನೈಟ್ ರೊಟ್ಟಿ ಮಾಡಿದೆ ನೋಡ್ರಿ. ಬೆಳಗ್ಗೆ ಮಾಡಿರಲಿಲ್ಲ ರೊಟ್ಟಿ, ಸೊ ನೈಟ್ ಮಾಡಿದ್ರಾಯ್ತು ಅಂತ ರೊಟ್ಟಿ ಇದ್ದು. ಆ್ಯಕ್ಚುಲಿ ಹಸ್ಬೆಂಡನು ಡ್ಯೂಟಿಗೇನು ಹೋಗಿರ್ಲಿಲ್ಲಲ್ಲ. ಸೊ ಮಗಳು ಬಂದಾಳ ಅಂತಂದು ಆಕಿನ ಜೋಡಿ ಟೈಮ್ ಸ್ಪೆಂಡ್ ಮಾಡೋಣ ಅಂತಂದು ಒಂದು 2 ಡೇಸ್ ಲೀವ್ ಮಾಡಿದ್ರು. ಸೊ ನಾಳೆಯಿಂದ ನೆಕ್ಸ್ಟ್ ಇನ್ನು ಡ್ಯೂಟಿಗೆ ಹೋಗ್ತಾರೆ. ಈಗ ನೈಟ್ ಹಸ್ಬೆಂಡ್ ಊಟ ಆಯಿತು, ಉಳ್ಳಾಗಡ್ಡಿ ಪಲ್ಯ ಮಾಡಿತ್ತಲ್ಲ ಅದು ಖಾಲಿ ಆಯಿತು. ಇನ್ನು ನಾನು ಮತ್ತು ತಮ್ಮ ಏನು ಮಾಡೋದು ಅಂತಂದು ಸೊ ನನಗೆ ಮತ್ತು ತಮ್ಮಗೆ ಹಸ್ಬೆಂಡ್ ನೋಡ್ರಿ ಮುಟ್ಗಿ ಮಾಡಿ ಕೊಡಕ್ಕಂತಾರ. ಸೊ 2 ರೊಟ್ಟಿ ದಪ್ಪನೂ ಮುಟ್ಗಿ ಮಾಡಕ್ಕಂತೇಳಿ ರೊಟ್ಟಿ ಮಾಡಿದೆ. ಸೊ ಅದನ್ನ ಈಗ ಚಂದಾಗ ಖಾರ ಉಪ್ಪು ಎಲ್ಲ ಹಾಕಿ, ಮತ್ತು ಬೆಣ್ಣೆ ಇತ್ತು ಇಷ್ಟೊಂದು. ಸೊ ಬೆಣ್ಣೆ ತಿಂದೇ ಇರಲಿಲ್ಲ, ಅದನ್ನು ಬೆಣ್ಣೆ ಎಲ್ಲ ಹಾಕಿ ಹಸಿಮೆಣ್ಸಿನ್ಕಾಯಿ ಎಲ್ಲ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಸೊ ಇದನ್ನೆಲ್ಲ ಮಿಕ್ಸಿ ಮಾಡಿ ಈಗ ಚಂದಾಗ ರುಚಿಯಾಗಿ ರೊಟ್ಟಿ ಮುಟ್ಟಿಗೆ ಹೆಚ್ಚಿ ಕೊಡಕ್ಕಂತಾರೆ ನೋಡ್ರಿ. ಬಿಸಿದು ಅನ್ವಿ ತಂದು ಮತ್ತು ಹಸ್ಬೆಂಡ್ ಊಟ ಆಯಿತು. ಸೊ ಈಗ ನಂದು ಮತ್ತು ಅರ್ವಿಂದು ತಮ್ಮಂದು 3 ಜನದ್ದಿಲ್ಲ. ಸೊ ನಮ್ಮ 3 ಮಂದಿಗೆ ರುಚಿಯಾದ ರೊಟ್ಟಿ ಮುಟ್ಟಿಗೆ ನೋಡ್ರಿ ಸಖತ್ತಾಗಿರ್ತೈತಿ. ಖಾರದ ಪುಡಿ ಹಾಕಿನೂ ಮಾಡ್ಬೋದು, ಹಸಿಮೆಣ್ಸಿನ್ಕಾಯಿ ಹಾಕಿನೂ ಮಾಡ್ಬೋದು. ಎರಡೂ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತಾ ಅಂತ ಅಂದು ಹೇಳ್ಬೋದು. ಆ್ಯಕ್ಚುಲಿ ಭಾಳ ದಿನ ಆಗಿತ್ತು ರೊಟ್ಟಿ ಮುಟ್ಟಿಗೆ ಮಾಡಿ. ಸೊ ಇವತ್ತು ಮಾಡಿಕೊಂಡು ತಿನ್ನಕ್ಕಂತೈತಿ. ಖಾರ ಉಪ್ಪು ಎಲ್ಲ ಚೆನ್ನಾಗಿ ಬಾಯಿ ತುಂಬ ಹಾಕಿ ಮಾಡಿದ್ರೆ ಚೆನ್ನಾಗಿ ರುಚಿಯಾಗಿ ಆಗುತ್ತೆ. ರೊಟ್ಟಿ ಮುಟ್ಟಿಗೆ ಲವರ್ಸ್ ಯಾರೆಲ್ಲಾದ್ರಿ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಮತ್ತು ನಾನು ನೆಕ್ಸ್ಟ್ ಬಂದಾಗ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಟಾಟಾ, ಬೈ ಬಾಯ್.